ನಾವೀಗ ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿ ಒಂದು QR ಕೋಡ್ ಅನ್ನು ಮಾಡಿದ್ದೇವೆ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಎಲ್ಲ ಏನು ಅನಾಚಾರವಿರಬಹುದು, ಯಾವ ಯಾವ ರೆಕಾರ್ಡ್ಗಳು ಬೇಕು ತಮಗೆ ಎಲ್ಲವೂ ಸಿಗ್ತದೆ. ನಾವೀಗ ಇದೀಗಲೇ ಅದನ್ನು ಆ ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿ ರೆಡಿ ಮಾಡಿ ಒಂದು QR ಕೋಡ್ ಅಂತ ಹೇಳಿ ಕೊಟ್ಟಿದ್ದೇವೆ. ಈಗ ಒಂದು 5% ನಾವು ಅದರಲ್ಲಿ ಹಾಕಿದ 5% ಅಂತ ಹೇಳಿದ್ರೆ ನಿಮಗೆ ಶಾಕ್ ಆಗ್ಬೋದು. 5% ಅಲ್ಲಿ ಏನಿದೆ ಅಂತ ಹೇಳಿ ಅಂತ ಇನ್ನೂ 95% ಹಾಕ್ಲಿಕ್ಕೆ ಬಾಕಿ ಇದೆ. ಅದನ್ನು ಕೂಡ ನೀವು ನೋಡ್ತಾ ಹೋದ್ರೆ ನಾವು ಮುಂದಕ್ಕೆ ಅದನ್ನು ಆಡ್ ಮಾಡ್ತಾ ಹೋಗ್ತೇವೆ. ಏನೇನು ಅಪರಾಧದ ಜಗತ್ತು ಆ ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಿದೆ ಅನ್ನುವಂಥದ್ದು. ಅದಕ್ಕೋಸ್ಕರ ಈ ಒಂದು ಅನುಕೂಲತೆಯನ್ನು ಎಲ್ಲರೂ ಸದುಪಯೋಗ ಪಡ್ಕೊಳ್ಬೇಕು. ಎಲ್ಲಾ ದಾಖಲೆಗಳು ನಿಮಗೆ ಸಿಗ್ತದೆ. ಹೋರಾಟದಿರ್ಬೋದು, ಡಾಕ್ಯುಮೆಂಟ್ಗಳಿರ್ಬೋದು, ಏನೇನು ಅಲ್ಲಿ ನಡೆದಿದೆ ಎಲ್ಲವನ್ನು ಇಡೀ ಸಮಾಜಕ್ಕೆ ಬಿಚ್ಚಿಡುವಂತ ಕೆಲಸವನ್ನು ನಮ್ಮ ಧರ್ಮಸ್ಥಳ ಫೈಲ್ಸ್ನಲ್ಲಿ ನಾವು ತೋರಿಸಿಕೊಡ್ತಾ ಇದ್ದೇವೆ.